ಪಾಕಿಸ್ತಾನದ ಮೇಲೆ ಹಾಕಲಾಗಿರುವಂತಹ ನಾವು ಬಾಂಬ್ ಹಾಕಿದೀವಿ ಪಾಕಿಸ್ತಾನದ ಮೇಲೆ ಮಿಸೈಲ್ ಕ್ಷಿಪಣಿ ದಾಳಿಯನ್ನ ಪಾಕಿಸ್ತಾನದ ಪ್ರಧಾನಮಂತ್ರಿ ತಮ್ಮ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಮೊದಲ ಸ್ಟೇಟ್ಮೆಂಟ್ ಪಾಕಿಸ್ತಾನದಿಂದ ಬರ್ತಾ ಇರುವಂತಹ ಮೊದಲ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಭಾರತವನ್ನ ಮೋಸಪೂರಿತ ಶತ್ರು ರಾಷ್ಟ್ರ ಅಂತೇಳಿ ಪಾಕಿಸ್ತಾನದವರು ಬಣ್ಣಿಸಿದ್ದಾರೆ. ಬಟ್ ಪಾಕಿಸ್ತಾನ ಏನೇ ಗೋಲಾಡಿದ್ರು ಏನೇ ಬಡ್ಕೊಂಡ್ರು ಕೂಡ ಪಾಕಿಸ್ತಾನವನ್ನ ನಂಬುವಂತಹ ಸ್ಥಿತಿಯಲ್ಲಿ ಯಾವ ದೇಶಗಳು ಕೂಡ ಇಲ್ಲ, ವಿಶ್ವದ ಯಾವ ದೇಶಗಳು ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಇವರ ಯೋಗ್ಯತೆ ಮತ್ತು ಇವರ ಹಣೆಬರ ಎಲ್ರಿಗೂ ಕೂಡ ಗೊತ್ತು. ಭಾರತದ ತಾತ್ಕಾಲಿಕ ಆನಂದವನ್ನ ಶಾಶ್ವತ ನೋವಾಗಿ ಪರಿವರ್ತಿಸ್ತೀವಿ ಅಂತ ಹೇಳಿದ್ದಾರೆ ಪಾಕಿಸ್ತಾನದ ಪ್ರಧಾನಮಂತ್ರಿ. ಅಂದ್ರೆ ದೇ ಆರ್ ರೆಡಿ ಟು ವೇಜ್ ಎ ವಾರ್. ಯುದ್ಧವನ್ನ ಮಾಡಲಿಕ್ಕೆ ಪಾಕಿಸ್ತಾನ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮಾಹಿತಿಗಳ ಪ್ರಕಾರ ಪಾಕಿಸ್ತಾನದ ಮೇಲೆ ಅಪ್ಪಳಿಸಲಾಗಿರುವಂತಹ ಕ್ಷಿಪಣಿ ಅದು ಸ್ಕಾಲ್ಪ್ ಅಥವಾ ಹ್ಯಾಮರ್ ಅಂದ್ರೆ ಲಾಂಗ್ ರೇಂಜ್ ಕ್ಷಿಪಣಿಯನ್ನ ಪಾಕಿಸ್ತಾನದ ಮೇಲೆ ಹಾಕಲಾಗಿದೆ ಎನ್ನುವಂಥದ್ದು ಸದ್ಯಕ್ಕೆ ಬರ್ತಿರ್ತಕ್ಕಂತಹ ಮಾಹಿತಿ. ಈ ದಾಳಿಯ ಸಂದರ್ಭದಲ್ಲಿ ಅಲ್ಲಿಯ ಜನ ಹೊರಗಡೆ ನಿಂತಿದ್ರು. ಕ್ಷಿಪಣಿ ದಾಳಿ ಆಗ್ತಾ ಇದ್ದಾಗೆ ನೀವು ವಿಡಿಯೋವನ್ನು ಗಮನಿಸಬಹುದು. ಒಂದು ಆರಂಭದಲ್ಲಿ ಬೆಂಕಿಯ ಬಾಣದ ರೀತಿ ಕ್ಷಿಪಣಿಗಳು ದಾಳಿಯನ್ನ ಮಾಡ್ತವೆ. ಆ ದಾಳಿ ಆಗ್ತಾ ಇದ್ದಾಗೆ ಸ್ಫೋಟದ ಸದ್ದು ಕೇಳಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಆಕಾಶದೆತ್ತರಕ್ಕೆ ಉಗುಳುತ್ತೆ. ಈ ಕ್ಷಿಪಣಿ ಸ್ಕಾಲ್ಪ್ ಅಥವಾ ಹ್ಯಾಮರ್ ಕ್ಷಿಪಣಿಯನ್ನು ಬಳಸಿ ಭಾರತ ದಾಳಿಯನ್ನ ಮಾಡಿರುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ರಫೇಲ್ ಜೆಟ್ನ ಮುಖಾಂತರ ಈ ದಾಳಿಯನ್ನ ನಡೆಸಲಾಗಿದೆ. ಸ್ಕಾಲ್ಪ್ ಮಿಸೈಲ್ಸ್ ಮತ್ತು ಹ್ಯಾಮರ್ ಬಾಂಬ್ಗಳನ್ನು ಹಾಕಲಾಗಿದೆ ಪಾಕಿಸ್ತಾನದ 5 ಕಡೆಗಳಲ್ಲಿ, ಜೊತೆಗೆ POKಯ ಭಯೋತ್ಪಾದಕ ನೆಲೆಗಳ ಮೇಲೆ. ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಸ್ಕಾಲ್ಪ್ ಕ್ರೂಸ್ ಮಿಸೈಲ್ಸ್ಗಳು ಮತ್ತು ಹ್ಯಾಮರ್ ಗೈಡೆಡ್ ಬಾಂಬ್ಗಳು. ಗೈಡೆಡ್ ಅಂತ ಹೇಳಿದ್ರೆ ಇಂತಹ ಒಂದು ಏರಿಯಾದ ಇಂಥದ್ದೇ ಸ್ಥಳಕ್ಕೆ ಹೋಗಿ ದಾಳಿ ಆಗಬೇಕು ಅಂತೇಳಿ, ಇಂಥದ್ದೇ ಒಂದು ಏರಿಯಾ ಇರುತ್ತೆ, ಒಂದು ಸಿಟಿ ಇರುತ್ತೆ ಅಂತ ಹೇಳಿದ್ರೆ ಆ ಸಿಟಿಯ ನಿರ್ದಿಷ್ಟ ಜಾಗಕ್ಕೆ ಹೋಗಿಯೇ ಅಟ್ಯಾಕ್ ಆಗಬೇಕು ಅಂತೇಳಿ. ಸ್ಕಾಲ್ಪ್ ಕ್ಷಿಪಣಿಗಳನ್ನು ನಾವು ಪಾಕಿಸ್ತಾನದ ಮೇಲೆ ಉಡಾಯಿಸಿದ್ದೀವಿ. ಹ್ಯಾಮರ್ ಬಾಂಬ್ಗಳನ್ನು ಹಾಕಿದ್ದೀವಿ ಪಾಕಿಸ್ತಾನದ ಮೇಲೆ. ವಿಶೇಷ ಏನು ಅಂತ ಹೇಳಿದ್ರೆ ಭಾರತದ ವಾಯು ಗಡಿಯಲ್ಲೇ ನಿಂತು ಈ ದಾಳಿಯನ್ನು ನಾವು ಮಾಡಿರುವಂಥದ್ದು. ನಾವು ಪಾಕಿಸ್ತಾನದ ವಾಯು ಗಡಿಯ ಒಳಗೆ ಹೋಗಿಲ್ಲ. ಮಾಹಿತಿಗಳ ಪ್ರಕಾರ ಪಾಕಿಸ್ತಾನದ ವಾಯು ಗಡಿಯ ಒಳಗಡೆ ಹೋಗಿಲ್ಲ. ಭಾರತದ ವಾಯು ಗಡಿಯಲ್ಲೇ ನಿಂತು ಭಾರತ ಖರೀದಿಸಿರುವಂತಹ ಅತ್ಯಾಧುನಿಕ ರಫೇಲ್ ಯುದ್ಧ ವಿಮಾನ, ಫ್ರಾನ್ಸ್ ನಿರ್ಮಿತ ರಫೇಲ್ ಯುದ್ಧ ವಿಮಾನಗಳಿಂದ ಈ ದಾಳಿಯನ್ನ ಮಾಡಲಾಗಿದೆ. ಈ ಕಾರ್ಯಾಚರಣೆಗೆ ಭಾರತೀಯ ನೌಕಾ ಸೇನೆ ಕೂಡ ತನ್ನ ಬೆಂಬಲವನ್ನು ಕೊಟ್ಟಿತ್ತು. ಕೋಆರ್ಡಿನೇಟೆಡ್ ಅಟ್ಯಾಕ್, ಇದು ಸಂಘಟಿತ ದಾಳಿ. ಪಾಕಿಸ್ತಾನದ 5 ಕಡೆಗಳು ಮತ್ತು POKಯ 4 ಕಡೆಗಳ ಮೇಲೆ ದಾಳಿಯನ್ನ ಮಾಡಲಾಗಿರುವಂಥದ್ದು. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ದಾಳಿಗೂ ಮೊದಲು ಸುಮಾರು 15 ಸಭೆಗಳನ್ನು ನಡೆಸಿದ್ದಾರೆ ಅಂತೇಳಿ ಮಾಹಿತಿ. ನಿನ್ನೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ನಿನ್ನೆ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿದ್ರು ಮಧ್ಯಾಹ್ನದಷ್ಟೊತ್ತಿಗೆ. ವಿಶೇಷ ಏನು ಅಂತ ಹೇಳಿದ್ರೆ ಇವತ್ತು ಇಡೀ ದೇಶ ಮಾಕ್ ಡ್ರಿಲ್ಗೆ ಸಿದ್ಧ ಆಗ್ತಾ ಇದೆ. ಇವತ್ತು ಸಂಜೆ ಬೆಂಗಳೂರಲ್ಲೂ ಕೂಡ ಮಾಕ್ ಡ್ರಿಲ್ ಇದೆ. ಇವತ್ತು ರಾತ್ರಿ 9:30 ಬಳಿಕ ಭಾರತದ ಯುದ್ಧ ವಿಮಾನಗಳು ಪಾಕಿಸ್ತಾನದ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಜಸ್ಥಾನದ ಉದ್ದಕ್ಕೂ ಕೂಡ
ತಮ್ಮ ವೈಮಾನಿಕ ಶಕ್ತಿ ಪ್ರದರ್ಶನವನ್ನು ಇವತ್ತು ಮಾಡಲಿಕ್ಕಿದ್ದಾವೆ. ಸತತ 5 ಗಂಟೆಯ ಈ ವೈಮಾನಿಕ ಶಕ್ತಿ ಪ್ರದರ್ಶನ ನಡೆಯಬಹುದು ಎನ್ನುವಂತಹ ಹೊತ್ತಲ್ಲೇ ಈ ದಾಳಿ ಆಗಿರುವಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. ನಾವೆಲ್ಲ ಏನು ಅಂದ್ಕೊಂಡಿದ್ವಿ ಅಂತ ಹೇಳಿದ್ರೆ ಮೋಸ್ಟ್ಲಿ ಮಾಕ್ ಡ್ರಿಲ್ ಇವತ್ತಿದೆ, ಯುದ್ಧ ಘೋಷಣೆ ಯಾವತ್ತಾಗುತ್ತೋ ಅಂಥೇಳಿ ಗೊತ್ತಾಗ್ತಿಲ್ಲ ಅಂಥೇಳಿ ಇಡೀ ದೇಶದ ಜನ ಅಂದ್ಕೊಂಡಿದ್ರು. ಮಾಕ್ ಡ್ರಿಲ್ ಶುರುವಾಗುವುದಕ್ಕೂ ಕೆಲವೇ ಗಂಟೆಗಳ ಮೊದಲು ಭಾರತದ ಸೇನೆ ಪಾಕಿಸ್ತಾನದ ಒಳಹೊಕ್ಕು ತನ್ನ ದಾಳಿಯನ್ನು ಮಾಡಿದೆ. ಇವತ್ತು ಬೆಳಗ್ಗೆ 10:30ಕ್ಕೆ ದಾಳಿಗೆ ಸಂಬಂಧಪಟ್ಟ ಹಾಗೆ ಭಾರತೀಯ ಸೇನೆ ಅಧಿಕೃತ ಮಾಧ್ಯಮ ಹೇಳಿಕೆಯನ್ನು ಬಿಡುಗಡೆ, ಅಂದರೆ ಬ್ರೀಫಿಂಗ್ಸನ್ನು ಮಾಡ್ತಾರೆ. ಆಲ್ರೆಡಿ ಮಾಧ್ಯಮ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಮಧ್ಯರಾತ್ರಿ. ಅದನ್ನು ಹೊರತುಪಡಿಸಿ ಇವತ್ತು ಬೆಳಗ್ಗೆ 10:30 ಭಾರತೀಯ ಸೇನೆಯ ಅಧಿಕಾರಿಗಳು ಮಾಧ್ಯಮಗಳನ್ನು ಖುದ್ದು ಮಾಧ್ಯಮಗಳ ಎದುರು ಹೇಳಿಕೆಯನ್ನು ಕೊಡ್ತಾರೆ. ಏನೆಲ್ಲ ಆಯಿತು, ಯಾವ ರೀತಿ ಈ ಆಪರೇಷನನ್ನು ಕೈಗೊಳ್ಳಲಾಯಿತು, ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಎನ್ನುವಂತಹ ಇನ್ನಷ್ಟು ಮಾಹಿತಿಯನ್ನು ಆಲ್ರೆಡಿ ನಮಗೆ ಗೊತ್ತಾಗಿದೆ ಎಷ್ಟು ಎಫೆಕ್ಟ್ ಆಗಿದೆ ಅಂಥೇಳಿ. ಪಾತರಗುಟ್ಟೋಗಿದೆ ಪಾಕಿಸ್ತಾನ, ಪಾತರಗುಟ್ಟೋಗಿದೆ. ಇಷ್ಟು ದಿನ ನಾವು ನ್ಯೂಕ್ಲಿಯರ್ ಯುದ್ಧಕ್ಕೆ ಸಿದ್ಧ ಈ ಥರ ಎಲ್ಲ ಡೈಲಾಗ್ ಹೊಡ್ಕೊಂಡು ಹೋಗ್ತಾ ಇದ್ದಂತಹ ಪಾಕಿಸ್ತಾನದವರಿಗೆ ಇದು ಸಡನ್ ಶಾಕ್. ನಿರೀಕ್ಷೆ ಮಾಡಿರಲಿಲ್ಲ ಅವರು. ಮಧ್ಯರಾತ್ರಿ ಅಟ್ಯಾಕ್ ಆಗುತ್ತೆ ಅಂತೇಳಿ, ಅದು ಕೂಡ ಪಾಕಿಸ್ತಾನದ ಒಳಗಡೆ. 3 ಪ್ರಮುಖ ಉಗ್ರ ತಾಣಗಳು ಮುಜಾಫರಾಬಾದ್, ಬುರುಡ್ಕೆ, ಬಹವಲ್ಪುರ್, ಈ 3 ತಾಣಗಳ ಮೇಲೆ ಭಾರತ ದಾಳಿಯನ್ನು ಕೈಗೊಂಡಿದೆ. ಮುಜಾಫರಾಬಾದ್ ಗಡಿ ನಿಯಂತ್ರಣ ರೇಖೆಯ ಸಮೀಪದಲ್ಲಿರ್ತಕ್ಕಂತಹ ಸ್ಥಳ ಇದು. ಇದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂತಹ ಸ್ಥಳ ಇದು ಮುಜಾಫರಾಬಾದ್. ಲಷ್ಕರ್ ಇ ತೊಯ್ಬಾದ ಟ್ರೈನಿಂಗ್ ಕ್ಯಾಂಪ್ಗಳೆಲ್ಲವೂ ಕೂಡ ಇಲ್ಲೇ ನಡೀತಾ ಇತ್ತು ಮುಜಾಫರಾಬಾದ್ನಲ್ಲಿ. ಮುಜಾಫರಾಬಾದ್ನ 2 ಕಡೆಗಳಲ್ಲಿ ದಾಳಿಯಾಗಿದೆ. ಇನ್ನು ಲಾಹೋರ್ನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವಂತಹ ಮುರುಡಿಕೆ, ಇದರ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಇದು ಲಷ್ಕರ್ ಇ ತೊಯ್ಬಾದ ಹೆಡ್ ಕ್ವಾರ್ಟರ್ಸ್, ಮುಖ್ಯ ಕಚೇರಿ, ಜೊತೆಗೆ ಲಷ್ಕರ್ ಇ ತೊಯ್ಬಾದ ಮುಖ್ಯಸ್ಥ. ಮುಂಬೈನಲ್ಲಿ ಭೀಕರ ನರಮೇಧವನ್ನು ನಡೆಸಿದ್ದಂತಹ ಆಫೀಸ್ ಸಯೀದ್ ಅಡಗಿಕೊಂಡಿರುವಂಥದ್ದು ಇಲ್ಲೇ. ಬಹವಲ್ಪುರ್ ಇದು ಜೈಷ್ ಇ ಮೊಹಮ್ಮದ್ ಸಂಘಟನೆ, ಅದರ ಮುಖ್ಯಸ್ಥ ಮಸೂದ್ ಅಜಾರ್ ಅಡಗಿಕೊಂಡಿರುವಂತಹ ಊರು. ಅದರ ಮೇಲೆ ದಾಳಿಯನ್ನು ಮಾಡಲಾಗಿದೆ. ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಮಾಹಿತಿಗಳ ಪ್ರಕಾರ ಈ ಪಹಲ್ಗಾಮ ದಾಳಿಗೂ ಕೆಲವು ದಿನ ಮೊದಲು ಈ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ರೌಫ್ ಅಸ್ಗರ್, ಹಮಾಸ್ನ ಕಮಾಂಡರ್ ಖಾಲಿದ್, ಆತನನ್ನು ಭೇಟಿಯಾಗಿದ್ದಾರೆ ಪಹಲ್ಗಾಮ್ ದಾಳಿಗೂ ಕೆಲವು ದಿನ ಮೊದಲು. ಸೊ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಲಾಹೋರ್ ಮತ್ತು ಸಿಯಾಲ್ಕೋಟ್, ಇದು ಪಾಕಿಸ್ತಾನದ ಏರ್ಪೋರ್ಟ್ಗಳು, ಅಲ್ಲಿ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ವಿಮಾನ ಹಾರಾಟವನ್ನು ಪಾಕಿಸ್ತಾನ ತುರ್ತಾಗಿ ನಿಷೇಧವನ್ನು ಮಾಡಿದೆ. ನಾವು ಕೂಡ ಮುನ್ನೆಚ್ಚರಿಕೆಯ ಕ್ರಮವಾಗಿ ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿಯ ಉದ್ದಕ್ಕೂ ಇರತಕ್ಕಂಥ ಅತ್ಯಂತ ಸಮೀಪದಲ್ಲಿರ್ತಕ್ಕಂತಹ ಏರ್ಪೋರ್ಟ್ಗಳು, ಅದು ಅಮೃತ್ಸರ, ಶಿಮ್ಲಾ, ಶ್ರೀನಗರ, ಲೇಹ್, ಈ ಏರ್ಪೋರ್ಟ್ಗಳಲ್ಲಿ ವಿಮಾನದ ಹಾರಾಟ, ಅದು ಆಗಮನ ಮತ್ತು ನಿರ್ಗಮನ, ಅರೈವಲ್ ಮತ್ತು ಡಿಪಾರ್ಚರ್ ಎರಡನ್ನೂ ಕೂಡ ಭಾರತ ಸರ್ಕಾರ ನಿಷೇಧ ಮಾಡಿದೆ. ಕಾರಣ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನದ ದುಷ್ಟರು ದಾಳಿಯನ್ನು ಮಾಡಬಹುದು, ಪ್ರತಿದಾಳಿಯನ್ನು ಮಾಡಬಹುದು ಎನ್ನುವಂಥ ಕಾರಣಕ್ಕೋಸ್ಕರ ಮುನ್ನೆಚ್ಚರಿಕೆಯ ಕ್ರಮವಾಗಿ ಪಾಕಿಸ್ತಾನದಲ್ಲೂ ಕೂಡ ಲಾಹೋರ್ ಮತ್ತು ಸಿಯಾಲ್ಕೋಟ್ ಈ ಏರ್ಪೋರ್ಟ್ಗಳನ್ನು ತತ್ಕ್ಷಣವೇ ಬಂದ್ ಮಾಡಲಾಗಿದೆ. ಇದು ಈಗ ಬರ್ತಿರ್ತಕ್ಕಂತಹ ಅತ್ಯಂತ ಮಹತ್ವದ ಬ್ರೇಕಿಂಗ್. ಭಾರತದ ಪ್ರತಿಕಾರ ದಾಳಿಯ ಬೆನ್ನಲ್ಲೇ ಅಮೆರಿಕ ಕೂಡ ಎಂಟ್ರಿಯನ್ನು ಕೊಟ್ಟಿದೆ. ಇದು ನಾವು ಅಮೆರಿಕಕ್ಕೆ ಕೊಡ್ತಾ ಇರುವಂತಹ ವಿವರಣೆ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಮಿತ್ರ ರಾಷ್ಟ್ರಗಳನ್ನು ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಇಂತಹ ಸಂದರ್ಭಗಳಲ್ಲಿ ಅವರಿಗೆ ವಿವರಣೆಗಳನ್ನು ಕೊಡಬೇಕಾಗತ್ತೆ. ಹೀಗೆ ಮಾಡಿದ್ದೀವಿ ನಾವು ಅಂತೇಳಿ ಅಮೆರಿಕದ ಮಾರ್ಕ್ ರೂಬಿಯೋ ಜೊತೆಗೆ ಭಾರತದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ
ಮಾರ್ಕ್ ರೂಬಿಯೋ ಕೂಡ ತಮ್ಮ ಸ್ಟೇಟ್ಮೆಂಟನ್ನು ಇಶ್ಯೂ ಮಾಡಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ, ಈ ಭಯೋತ್ಪಾದಕ ದಾಳಿ ಏನಿದೆ ಇದು ಶೇಮ್ ಅಂತೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಪಾರ್ಟ್ 1 ಮಾತ್ರ ಇದು. ಇವತ್ತು ದಾಳಿ ಆಗಿರ್ತಕ್ಕಂಥದ್ದು ಕೇವಲ ಪಾರ್ಟ್ 1. ಸರ್ಕಾರದ ಮಾಹಿತಿಗಳ ಪ್ರಕಾರ ಪಾರ್ಟ್ 2 ಇನ್ನೊಂದು ಬಾಕಿ ಇದೆ. ಅದು ಯಾವ ರೀತಿ ಇದೆಯದ್ದು ಅದು ಸರ್ಕಾರ ತಾನು ಪಾರ್ಟ್ 2 ಕಾರ್ಯಾಚರಣೆಯನ್ನು ಕೈಗೊಂಡ ಬಳಿಕ ಗೊತ್ತಾಗುತ್ತೆ. ಬಟ್ ಆಸ್ ಆಫ್ ನೌ ಸದ್ಯದ ಮಟ್ಟಿಗೆ ಈಗ ನಡೆದಿರುವಂಥದ್ದು ಕೇವಲ ಪಾರ್ಟ್ 1 ಎನ್ನುವಂಥದ್ದು ಸರ್ಕಾರದ ಮಾಹಿತಿ. ಪಾರ್ಟ್ 1ನಲ್ಲೇ ಈ ಲೆವೆಲ್ ಅಟ್ಯಾಕ್ ಮಾಡಿದ್ದೀವಿ ನಾವು. ಎಸ್ಕಲೇಷನ್ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಹೇಗೆ ಭಾರತದ ಒಳಗಡೆ ನಾವು ಆಸ್ ಎ ಭಾರತೀಯರಾಗಿ, ಈ ದೇಶದ ನಾಗರಿಕರಾಗಿ ನಮ್ಮವರನ್ನೇ ಕೊಂದಂತಹ ಪಾಕಿಸ್ತಾನದ ಮೇಲೆ ಹೇಗೆ ಪ್ರತೀಕಾರಕ್ಕೆ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿದ್ವೋ, ಅದೇ ರೀತಿ ಪಾಕಿಸ್ತಾನದಲ್ಲೂ ಕೂಡ ಭಾರತದ ಮೇಲೆ ಪ್ರತೀಕಾರ ತೀರಿಸಬೇಕು ಅಂತೇಳಿ ಒತ್ತಡಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಪಾಕಿಸ್ತಾನದ ಸೇನೆ ಮತ್ತು ಪಾಕಿಸ್ತಾನದ ಆಡಳಿತ, ಪೊಲಿಟಿಕಲ್, ಎಕ್ಸಿಕ್ಯೂಟಿವ್ ಮತ್ತು ಮಿಲಿಟರಿ ಏನಿದೆ ಅದರ ಮೇಲೆ ಈಗ ಒತ್ತಡ ಜಾಸ್ತಿ ಇರುವಂಥದ್ದು. ನೀವು ರಿಟಾಲಿಯೇಷನ್ ಮಾಡಬೇಕು ಅಂತೇಳಿ, ಅಂದರೆ ಪ್ರತಿದಾಳಿಯನ್ನು ಮಾಡಬೇಕು ಅಂಥೇಳಿ. ಪ್ರತಿದಾಳಿಯನ್ನು ಮಾಡಿದ್ರೆ ನಾವೇನು ಸುಮ್ಮನೆ ಇರ್ತೀವಾ? ನಾವು ಹೇಗೆ ಕೊಡಬೇಕು ಕೌಂಟ್ರು, ಆ ರೀತಿ ಕೌಂಟರನ್ನು ಕೊಡ್ತೀವಿ. ಸೊ ಎಸ್ಕಲೇಷನ್ ಇದು ಆಗತ್ತೆ. ಭಾರತದ ದಾಳಿಯ ಬೆನ್ನಲ್ಲೇ ಪಾಕಿಸ್ತಾನದ ಪ್ರಧಾನಮಂತ್ರಿ ರಾತ್ರಿ ತುರ್ತು ಭದ್ರತಾ ಸಮಿತಿಯ ಸಭೆಯನ್ನು ಕೂಡ ಕರೆದಿದ್ರು. ಏನ್ ಮಾಡಬೇಕು ಮುಂದೆ ಅಂತೇಳಿ. ಸೊ ಅಲ್ಲೂ ಕೂಡ ಚರ್ಚೆಗಳಾಗ್ತಾ ಇದ್ದಾವೆ. ಅವ್ರು ಹೇಳ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ನಾವು 3 ರಫೇಲ್ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದೀವಿ ಅಂತೇಳಿ ಅವರು ಹೇಳಿದ್ದಾರೆ. ಬಟ್ ಅದನ್ನು ನಂಬುವ ಅವಶ್ಯಕತೆ ಏನಿಲ್ಲ. ಬಿಕಾಸ್ ಇಂತಹ ದಾಳಿಗಳಾದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅಲ್ಲಿಯ ಸರ್ಕಾರ ತನ್ನ ಮಾನ ಉಳಿಸ್ಕೊಳ್ಳಿಕ್ಕೆ, ತನ್ನ ಗೌರವವನ್ನು ಉಳಿಸ್ಕೊಳ್ಳಿಕ್ಕೆ ಏನಾದರೂ ಒಂದು ಜಸ್ಟಿಫಿಕೇಶನ್ ಅನ್ನು ಕೊಡ್ತಾ ಇರಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಈ ದಾಳಿಯ ಬಳಿಕ ಭಾರತದ ಸೇನೆ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನ ಪಬ್ಲಿಷ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದವರು ADGP ಆರ್ಮಿ, ನಾವು ಪ್ರತಿದಾಳಿಗೆ ನಾವು ಸಿದ್ಧರಾಗಿದ್ದೀವಿ ಅಂತೇಳಿ, ಒಂದು ವಿಡಿಯೋವನ್ನ ಟೆಲಿಕಾಸ್ಟ್ ಮಾಡಿದೆ ಸೇನಾಪಡೆ. ಪಾಕಿಸ್ತಾನದ ಸಂಭಾವ್ಯ ದಾಳಿ ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಕಾರಣ ಇದು POKಗೆ ಸೀಮಿತವಾಗಿರ್ತಕ್ಕಂತಹ ದಾಳಿ ಅಲ್ಲ. ಪಾಕಿಸ್ತಾನದ ಒಳಗೆ ಹೋಗಿ ಹೊಡೆದಿದ್ದೀವಿ ನಾವು. ಪಾಕಿಸ್ತಾನದ 5 ಕಡೆಗಳಲ್ಲಿ ಭಾರತದ ಕ್ಷಿಪಣಿಗಳು ಅಪ್ಪಳಿಸಿವೆ. ಅಲ್ಲಿ ಯಾವ ಡ್ಯಾಮೇಜ್ ಅನ್ನು ಮಾಡಬೇಕಿತ್ತು ಆ ಡ್ಯಾಮೇಜ್ ಅನ್ನು ಮಾಡಿ ಆಗಿದೆ. ಹಾಗಾಗಿ ಸಹಜವಾಗಿಯೇ ಒಂದು ರಾಷ್ಟ್ರ ತನ್ನ ಭೂಪ್ರದೇಶದ ಒಳಗಡೆ ಆಗಿರ್ತಕ್ಕಂತಹ ಇಂಥದ್ದೊಂದು ದಾಳಿಗೆ ತಾನು ಪ್ರತೀಕಾರವನ್ನು ತೀರಿಸದೆ ಸುಮ್ಮನಿರಲ್ಲ. ಸೊ ಎಕ್ಸ್ಪೆಕ್ಟೆಡ್ ಇದು. ಒಂದು ವೇಳೆ ಪಾಕಿಸ್ತಾನ ಮರುದಾಳಿಯನ್ನು ಮಾಡಿದರೆ ಅದು ಎಕ್ಸ್ಪೆಕ್ಟೆಡ್, ನಿರೀಕ್ಷಿತ. ಬಟ್ ಅದನ್ನು ನಾವು ಕೊಡಬಹುದಾದಂತಹ ತಿರುಗೇಟನ್ನು ಸಹಿಸಿಕೊಳ್ಳುವಷ್ಟು ಪಾಕಿಸ್ತಾನದ ಸ್ಥಿತಿ ಇದೆಯೇ ಎನ್ನುವಂಥದ್ದು ಪ್ರಶ್ನೆ. ಪಾಕಿಸ್ತಾನದವರು ಭಾರತದ ಈ ಆಪರೇಷನ್ನ ಬಳಿಕ, ಸೊ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಮೊದಲ ರಿಯಾಕ್ಷನ್ ಅನ್ನು ಮಾಡಿದ್ದಾರೆ ಆಪರೇಷನ್ ಸಿಂಧೂರ್ಗೆ ಸಂಬಂಧಪಟ್ಟ ಹಾಗೆ. ನಾಚಿಕೆಗೇಡು ಅಂತ ಹೇಳಿದ್ದಾರೆ ಪಹಲ್ಗಾಮ್ ದಾಳಿಯ ಬಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. 2 ಬಲಾಢ್ಯ ದೇಶಗಳು
ರಸ್ತೆಗಿಳಿದು ಹೊಡೆದಾಡ್ಲಿ ಅಂತೇಳಿ ನಾನು ಬಯಸ್ತಾ ಇಲ್ಲ. ಜಗತ್ತಿಗೆ ಶಾಂತಿ ಬೇಕು, ಘರ್ಷಣೆ ಬೇಡ ಅಂತೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಭಾರತ ಪಾಕಿಸ್ತಾನದ ಪರಿಸ್ಥಿತಿ ಅತ್ಯಂತ ದಾರುಣವಾಗಿದೆ. ಉದ್ವಿಗ್ನತೆ ಕಡಿಮೆ ಮಾಡಲು ಎರಡು ದೇಶಗಳು ಮುಂದಾಗಬೇಕು ಅಂತೇಳಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ದಶಕಗಳ ಘರ್ಷಣೆ ನಿಲ್ಲಬೇಕು ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೂಡ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರುವಂಥದ್ದು. ಜಗತ್ತಿಗೆ ಶಾಂತಿ ಬೇಕು, ಘರ್ಷಣೆ ಬೇಡ. ನಮಗೂ ಕೂಡ ಶಾಂತಿಯೇ ಬೇಕಾಗಿರುವಂಥದ್ದು, ಭಾರತಕ್ಕೂ ಕೂಡ ಶಾಂತಿಯೇ ಬೇಕಾಗಿರುವಂಥ ನಮ್ದೊಂದು ಸ್ಟ್ಯಾಂಡ್ ಇದೆ, ವಾರ್ ಸ್ಟ್ಯಾಂಡ್. ಏನು ಅಂತ ಹೇಳಿದ್ರೆ ನೋಡಿ, ಇದು ಒಂದು ಕಡೆ ಸರ್ಜಿಕಲ್ ಸ್ಟ್ರೈಕ್ ದಾಳಿ, ಅದಕ್ಕೂ ಮುಂಚೆ ಭಾರತದ ಸೇನೆ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿರುವಂತಹ ವಿಡಿಯೋ ಇದು. ಈ ಪಕ್ಕದಲ್ಲಿ ಏನು ರಾಕೆಟ್ ಲಾಂಚರ್ಗಳನ್ನೆಲ್ಲ ಏನು ಗಮನಿಸ್ತಾ ಇದ್ದೀರಿ, ಇದು ಭಾರತೀಯ ಸೇನೆ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಬಿಟ್ಟಿರ್ತಕ್ಕಂಥ ವಿಡಿಯೋ ಇದು. ನಾವು ರೆಡಿ ಇದ್ದೀವಿ ಅಂತೇಳಿ, ವಿ ಆರ್ ರೆಡಿ, ಯಾವುದೇ ಸಂದರ್ಭ ಬರಲಿ ನಾವು ರೆಡಿ ಇದ್ದೀವಿ. ದಿಸ್ ಇಸ್ ದ ಮೆಸೇಜ್ ಟು ಪಾಕಿಸ್ತಾನಕ್ಕೆ ನಾವು ಕೊಡ್ತಾ ಇರುವಂತ ನೋಡಿ, ನಮ್ಮ ಕ್ಷಿಪಣಿಗಳು ಆಲ್ವೇಸ್ ರೆಡಿ, ಆಲ್ವೇಸ್ ವಿಕ್ಟೋರಿಯಸ್. ನಾವು ಯಾವತ್ತು ಸಿದ್ಧ, ಯಾವತ್ತು ನಮ್ಮದೇ ಜಯ, ನಾವು ಯಾವತ್ತೂ ಸಿದ್ಧ. ಇದು ಭಾರತದ ಸೇನೆ ಸರ್ಜಿಕಲ್ ದಾಳಿಗೂ ಕೆಲವೇ ಹೊತ್ತು ಮೊದಲು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕಟಿಸಿರುವಂತಹ ವಿಡಿಯೋ ಇದು. ಸೊ ಬಿಗ್ ಸಿಯಾಲ್ಕೋಟ್ನಲ್ಲಿ ದಾಳಿಯ ವಿಡಿಯೋ ನೋಡಿ. ಭಾರತದ ವಾಯುಗಡಿಯಲ್ಲೇ ಇದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಸರ್ಜಿಕಲ್ ದಾಳಿಯ ಕ್ಷಣದ ಮಾಹಿತಿಗಳನ್ನು ಪಡೆದಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಅಧಿಕೃತ ನಿವಾಸ 7ನೇ ಲೋಕ ಕಲ್ಯಾಣ ಮಾರ್ಗ LKM ಇಲ್ಲಿ ಕೂತು ಮಾಹಿತಿಯನ್ನು ಪಡೆದರು. ಈ ದಾಳಿಯ ಬೆನ್ನಲ್ಲೇ ನಮ್ಮ ರಾಜತಾಂತ್ರಿಕ ಅಧಿಕಾರಿಗಳು ಸೌದಿ ಅರೇಬಿಯಾ, ರಷ್ಯಾ ಒಳಗೊಂಡು ನಮ್ಮ ಅತ್ಯಂತ ಆಪ್ತ ರಾಷ್ಟ್ರಗಳಿಗೆ, ಬ್ರಿಟನ್ಗೆ, ಅಮೆರಿಕ, ರಷ್ಯಾ, ಬ್ರಿಟನ್ ಮತ್ತು ಸೌದಿ ಅರೇಬಿಯಾಕ್ಕೆ ಭಾರತ ಮಾಹಿತಿಯನ್ನು ಕೊಟ್ಟಿದೆ. ನಾವು ಇಂಥದ್ದೊಂದು ದಾಳಿಯನ್ನು ಮಾಡಿದ್ದೀವಿ, ದಾಳಿಯ ಅನಿವಾರ್ಯತೆ ಇತ್ತು ನಮಗೆ, ದಾಳಿ ಮಾಡದೆ ಬೇರೆ ನಮಗೆ ಆಪ್ಷನ್ಸೇ ಇರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಪಾಕಿಸ್ತಾನದವರು ನಮ್ಮ ಮಾತು ಕೇಳುವ ಸ್ಥಿತಿಯಲ್ಲಿ, ಸಹನೆ ತಾಳ್ಮೆಯಿಂದ ನಮ್ಮ ಮಾತು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಹೀಗಾಗಿ ನಾವು ದಾಳಿಯನ್ನು ಮಾಡಬೇಕಾಯಿತು ಅಂತೇಳಿ ಭಾರತ, ಅಮೆರಿಕ, ರಷ್ಯಾ, ಬ್ರಿಟನ್ ಮತ್ತು ಸೌದಿ ಅರೇಬಿಯಾಕ್ಕೆ ನಾವು ವಿವರಣೆಯನ್ನು ಕೊಟ್ಟಿದ್ದೀವಿ. ಮೂರು ಕೂಡ ಭದ್ರತಾ ಮಂಡಳಿಯ ಶಾಶ್ವತ ರಾಷ್ಟ್ರಗಳು, ಅಮೆರಿಕ, ರಷ್ಯಾ ಮತ್ತು ಬ್ರಿಟನ್. ಸೌದಿ ಅರೇಬಿಯಾದ ಜೊತೆಗೆ ನಮ್ಮ ಸಂಬಂಧ ತುಂಬ ಚೆನ್ನಾಗಿದೆ. ಸೌದಿ ಅರೇಬಿಯಾದವರು ಪಾಕಿಸ್ತಾನವನ್ನು ನಂಬುವ ಸ್ಥಿತಿಯಲ್ಲಿ ಇಲ್ಲ. ಕೊಳೆತು ನಾಡ್ತಾ ಇರತಕ್ಕಂತಹ ದೇಶ ಅದು ಪಾಕಿಸ್ತಾನ.